ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯಿತಾ? ಟೀ ಕಾಫಿ ಎಲ್ಲ ಆಯಿತಾ? ಎಲ್ಲ ಮುಗಿಸ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೀರಲ್ಲ, ನನಗೆ ಗೊತ್ತು. ನಿಮ್ಮ ಬುದ್ಧಿ ನನಗೆಲ್ಲ ಗೊತ್ತು, ಆಯಿತಾ? ಓಕೆ, ವಿಡಿಯೋ ಶುರು ಮಾಡೋಣ, ಆಯಿತಾ? ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವೆಲ್ಲರೂ ಕೇಳ್ತಾ ಇದ್ರಲ್ಲ, ನೀವು ಯಾವ ಥರ ಜಪಾನಿಗೆ ಬಂದ್ರಿ ಮೇಡಮ್, ನಮಗೂ ಹೇಳಿ, ನಾವು ಜಪಾನಿಗೆ ಬರ್ತೀವಿ, ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಸುಮಾರು ಜನ ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ನರ್ಸಿಂಗ್ ಮಾಡಿ ಬಂದಿರೋದು ಜಪಾನಿಗೆ, ಆಯಿತಾ? ಏಜೆನ್ಸಿ ಮೂಲಕ ಬಂದಿರೋದು. ಏಜೆನ್ಸಿ ಅಂದ್ರೆ ಗೊತ್ತಲ್ಲ ಅಮೌಂಟು. ನನಗೆ ಟೋಟಲ್ಲು 3.5 ಲಕ್ಷ ಖರ್ಚಾಯಿತು. ಏಜೆನ್ಸಿಗೆ 3.5 ಲಕ್ಷ, ಇನ್ನು 50,000 ನನ್ನ ಖರ್ಚಿಗೆ. ನಾನು ಬರಬೇಕಾದ್ರೆ ಅದು ಇದು ತೊಗೊಂಡಿದ್ದು ಎಲ್ಲ ಒಟ್ಟು 4 ಲಕ್ಷ ಅಂತೂ ಆಯಿತು ಖರ್ಚು. ಇಂಡಿಯಾದಿಂದ ಜಪಾನಿಗೆ ಬರೋಕ್ಕೆ 4 ಲಕ್ಷ ಖರ್ಚಾಯಿತು. ಯಾವ ಥರ ಅಂತ ಹೇಳ್ತೀನಿ ಕೇಳಿ. ನೀವೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ, ಇವಳ ಹತ್ರ ದುಡ್ಡು ಇರಬೇಕು, ಅದಕ್ಕೆ ಆರಾಮಾಗಿ ಹೋಗೇಳೆ 4 ಲಕ್ಷ ಕೊಟ್ಟು ಅಂತ. ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ. ಅವರು 3.5 ಲಕ್ಷ ಒಂದೇ ಸಲ ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ದೇವರನ್ನೇ ಬರ್ತಿರ್ಲಿಲ್ಲ. ಅವ್ರು ಏನು ಅವ್ರು ಸದ್ಯ ಅವ್ರದ್ದು ಏನು ಆಪ್ಷನ್ ಇತ್ತು ಅಂದರೆ, ಈಗ ಕಂತು ಥರ ಕಟ್ಕೊತ ಹೋಗೋದು. ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ 25, ಅದಾದಮೇಲೆ ಕ್ಲಾಸ್ ಫಸ್ಟ್ ಡೇ ಅಟೆಂಡ್ ಮಾಡ್ತೀವಲ್ಲ ಆವಾಗ 25,000, 50,000 ಆಯಿತಾ? ಇನ್ನು 50,000 ನಮಗೆ ಇಂಟರ್ವ್ಯೂ ಮಾಡ್ತಾರೆ. ಈಗ 6 ಮಂತ್ ಜಪಾನ್ ಲ್ಯಾಂಗ್ವೇಜ್ ಕಲಿಸ್ಕೊಡ್ತಾರಲ್ಲ, ಅದೇ ಏಜೆನ್ಸಿಯವರೇ ನಡುವೆ ಅವ್ರು ಇಂಟರ್ವ್ಯೂನೂ ಅಟೆಂಡ್ ಮಾಡ್ತಾರೆ. ಆ ಟೈಮಲ್ಲೇ 50,000 ಕಟ್ಟಬೇಕು. ಅಲ್ಲಿ 1 ಲಕ್ಷ ಆಯಿತಾ? ಇನ್ನು 50,000 ನಮ್ಮದು ವೀಸಾ ಪ್ರೋಸೆಸ್ ಟೈಮಲ್ಲಿ 50,000 ಕಟ್ಟಿದ್ರೆ ಅಲ್ಲಿ 1.5 ಲಕ್ಷ ಇಂಡಿಯಾದಲ್ಲಿ ಕಟ್ಟಬೇಕು ನೀವು. ಇನ್ನು 2 ಲಕ್ಷ ನೀವು ಜಪಾನಿಗೆ ಹೋದ್ಮೇಲೆ ಕಟ್ಟಿ ಅಂತ ಹೇಳಿದ್ರು. ಇಲ್ಲ ಅಂದಿದ್ರೆ ನನಗೆ ನಿಜವಾಗ್ಲೂ ಬರೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ದುಡ್ಡು ಇರಲಿಲ್ಲ. 2 ಲಕ್ಷ ಜಪಾನಲ್ಲಿ ಕಟ್ಟೋದು, ಅದನ್ನು ನಮಗೆ ಸ್ವಲ್ಪ ಈಸಿನೇ ಮಾಡಿದ್ರೆ. ಯಾಕೆಂದರೆ ಅದನ್ನು 5 ತಿಂಗಳು 40,000 ಕಟ್ಕೊಂಡು ಹೋಗ್ರಿ, 5 ತಿಂಗಳು. ಅದನ್ನೇ ನೀವು ಒಂದೇ ಸಲ ಕಟ್ಟೋದು ಬೇಡ ಅಂತ ಹೇಳಿದ್ರು. ಓಕೆ, ಎಲ್ಲದಕ್ಕೂ ಹೆಲ್ಪ್ ಆಯ್ತಲ್ಲ, ಹಂಗೇನು ಕಷ್ಟ ಆಗಲ್ಲ. ಜಪಾನಿಗೆ ಹೋದ್ರೂ ನಮಗೇನು ಕಟ್ಟೋಕ್ಕೇನು ಕಷ್ಟ ಆಗಲ್ಲ ಅಂತ ಅಂದ್ಕೊಂಡೆ. ಮೊದಲೇ ನಾವು ಪಾಸ್ಪೋರ್ಟೆಲ್ಲ ನಮ್ಮ ಅಪ್ಪ ಮೊದಲೇ ಮಾಡಿಸಿಟ್ಟಿದ್ರು. ನಾನೇ ಕಾಟ ಕೊಟ್ಟಿದ್ದೆ, ನಾನು ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಮೊದಲೇ ಮಾಡಿಸಿಟ್ಟಿದ್ದೆ. ಎಲ್ಲ ಮೊದಲು ಮಾಡಿಸಿಟ್ಟಿದ್ದು ಹೌದು. ನಮ್ಮ ಅಪ್ಪ ಆಮೇಲೆ ಏನು ಮಾಡಿದ್ರು, ಮೊದಲು ಮಾಡಿಸ್ಬೇಕಾದ್ರೆ ಓಕೆ ಅಂತ ಎಲ್ಲ ಮಾಡಿಸಿದ್ರು. ನಂದೀಗ ಸೆಲೆಕ್ಟ್ ಆದಮೇಲೆ, ಎಕ್ಸಾಮ್ ಎಲ್ಲ ಪಾಸ್ ಆದಮೇಲೆ ಬೇಡ ಹೋಗೋದು ಅಂತ ಕೂತ್ಕೊಂಡ್ರು. ನಮ್ಮ ಅಪ್ಪನೇ ಕೈ ಕೊಟ್ಟಿದ್ದು. ನಮ್ಮ ಅಮ್ಮನೂ ಬೇಡ ಅಂತಿದ್ದಾರೆ. ನನ್ನ ತಂಗಿ ತಮ್ಮ ಯಾರು ಒಪ್ಪೇ ಇಲ್ಲ ನೀನು ಹೋಗೋದು ಬೇಡ ಅಂತ. ನನ್ನ ತಮ್ಮ ಏನಂದ ಗೊತ್ತಾ, ಅಕ್ಕ ನೀ ಹೋಗಿ ಬಾ, ಬೇಕಾದ್ರೆ ಜಸ್ಟ್ ಟೂರ್ ಹೋಗಿ ಬಾ, ಬೇಕಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ. ಅಯ್ಯೋ, ಹಂಗೆ ಹೇಳೋದು. ನಾನು ಏನಕ್ಕೆ ಹೋಗ್ಲಿ, ನಾನು ಇಲ್ಲಪ್ಪ, ನಾನು ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಕು, ಹೋದರೆ ನಾನು ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಕು ಅಂತ. ಇನ್ನೊಂದು ಏನು ಗೊತ್ತಾ, ಏಜೆನ್ಸಿಯರಂದರೆ 3 ಲಕ್ಷ ಕಟ್ಟರೆ ನನ್ನ ಪ್ರಕಾರ ಅವರೇ ಪಾಸ್ ಮಾಡ್ತಾರೆ. ಜಪಾನ್ ಲ್ಯಾಂಗ್ವೇಜ್ ಅಂದರೆ ಊಟ ಆಯ್ತಾ, ತಿಂಡಿ ಆಯ್ತಾ, ಅಷ್ಟೇ. ಏನು ಅಂಥದ್ದೇನು ಕಲಿಯೋದೇನು ಬೇಡ ಅಂತ ನಾನು ಆ ಥರ ನನ್ನ ಮನಸ್ಸಲ್ಲಿ ಅದೇ ಥರನೇ ಇತ್ತು. ಅವ್ರು ಅದನ್ನು ಕರೆಕ್ಟಾಗಿ ಹೇಳಿರಲಿಲ್ಲ ಏಜೆನ್ಸಿಯರು. ಯಾಕೆಂದರೆ ಅವ್ರು ಜಾಯಿನ್ ಆಗಲ್ಲ ಅಂತ. ಅವ್ರಿಗೆ ಏನು ಗೊತ್ತಾ, ಏಜೆನ್ಸಿಯರಿಗೆ ಜನ ಬೇಕಾಗಿತ್ತು. ಜಪಾನ್ ಲ್ಯಾಂಗ್ವೇಜ್ ಕಲಿಸಿ ಕಳಿಸೋಕ್ಕೆ ಜನ ಅವ್ರು ಹುಡುಕ್ತಾ ಇದ್ರು. ಕರೆಕ್ಟಾಗಿ ನಾವು ಬಲಿಕ ಬಕ್ರಾದ್ವಿ, ಆಯಿತಾ? ಅವ್ರು ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಹೇಳಿಲ್ಲ, ಜಪಾನ್ ಲ್ಯಾಂಗ್ವೇಜ್ ಕಷ್ಟ ಆಗತ್ತೆ ಅಂತ ಏನು ಹೇಳಿಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ, ಬಿಡು ಊಟ ಆಯ್ತಾ ತಿಂಡಿ ಆಯ್ತು ಇಷ್ಟೇ ಕಲ್ತ್ರೆ ಸಾಕು ಅಂತಲೇ ನಾನು ಅಂದ್ಕೊಂಡಿದ್ದು. ಯಾವಾಗ ನಾನು ಜಾಯಿನ್ ಆಗಿ ಕ್ಲಾಸ್ ಫಸ್ಟ್ನೇ ದಿನ ಅಟೆಂಡ್ ಮಾಡೋದಲ್ಲ, ಅವಾಗ ಗೊತ್ತಾಯ್ತು ಇದು ನನ್ನ ಹತ್ರ ಆಗತ್ತಾ ಅಂತ. ಅವಾಗ ಯೋಚನೆ ಮಾಡಿದ್ದು. ನನಗೆ ಭಯ ಅವಾಗ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಮ್ಮ ಸೀನಿಯರೆಲ್ಲ ಹೇಳ್ತಿದ್ದಾರೆ, 1-2 ದಿವಸ ಅಷ್ಟೇ ಅಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಿದವರು, ಆಮೇಲೆ ಊರಿಗೆ ಹೋಗ್ತಾರೆ ಎಲ್ಲರೂ. ಯಾಕೆಂದರೆ ಕಷ್ಟ, ಅದಕ್ಕೆ ಯಾರೂ ಇರಲ್ಲ. 1 ವಾರ 1 ತಿಂಗಳು ಅಷ್ಟೇ ಎಲ್ಲರೂ ಹೋಗ್ತಾ ಇದ್ರಂತೆ. ಮೊದಲನೇ ದಿನ ಕ್ಲಾಸ್ ಶುರು ಮಾಡಿದ್ರಲ್ಲ, ಇವಾಗ ನಾನು 1ನೇ ಕ್ಲಾಸು, ಆಯಿತಾ? ಅಲ್ಲಿ ನಾನು 1ನೇ ಕ್ಲಾಸೇ. ಅಲ್ಲಿ ಏನೋ ಪೆನ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಅಂದರೆ ಪೆನ್ಸಿಲು ಅಂದರು. ಓಹೋ ಅಂತ ನಾನು ಯೋಚನೆ ಮಾಡಿದೆ, ಇನ್ನೇನು ಸ್ಕೂಲಿಗೆ ಬಂದಂಗೆ ಆಗಿದೆ ಅಂತ. ಸೇಮ್ ಸ್ಕೂಲಲ್ಲಿ ಯಾವ ಥರ ಇತ್ತು ಅದೇ ಥರನೇ, ಯೂನಿಫಾರ್ಮ್ ಅದೇ ಥರನೇ ಕೊಟ್ಟಿದ್ರು, ಸ್ಕೂಲೇ ಸೇಮ್. ಆಮೇಲೆ ಹೇಳ್ಕೊಟ್ರಲ್ಲ, ಎಷ್ಟೇ ಅಂದರೆ ನೋಟ್ಸ್ ಎಷ್ಟಂತ ತಗೊಳಕ್ಕಾಗತ್ತೆ. ಅದಕ್ಕೆ ಏನು ಮಾಡಿದ್ವಿ ಗೊತ್ತಾ, ನಾನು ಒಂದು ಸ್ಲೇಟು ಆಮೇಲೆ ಒಂದು ಚಾಪೀಸ್ ಬಾಕ್ಸ್ ತಗೊಂಡು ಬಂದೆ ರೂಮಿಗೆ. ಯಾಕೆಂದ್ರೆ ಬಿಟ್ಟು ಹೋಗಂಗೂ ಇಲ್ಲ, ಓದಲೇಬೇಕು, ಜಾಯಿನ್ ಆಗಿಬಿಟ್ಟಿದ್ದೀನಿ. ಅದಾದ್ಮೇಲೆ ಗೊತ್ತಾಯ್ತು ಅಷ್ಟೊಂದು ಕಷ್ಟ ಅಂತೇಳಿ, ಮೊದಲು ಗೊತ್ತಿರಲಿಲ್ಲ. ಆಮೇಲೆ ರೂಮಲ್ಲಿ ಕುತ್ಕೊಂಡು ಮೊಬೈಲೆಲ್ಲ ಸೈಡ್ ಇಟ್ಟು ಸ್ಲೇಟು ಮತ್ತು ಬಳಪ ಇಟ್ಕೊಂಡು ಕಲ್ತಿದ್ದೆ ಜಪಾನ್ ಲ್ಯಾಂಗ್ವೇಜ್. ಆಮೇಲೆ ನನ್ನನ್ನು ನೋಡಿದ್ರಲ್ಲ ನಮ್ಮ ರೂಮವರು, ಅವರು ತಗೊಬಂದ್ರು ಸ್ಲೇಟು ಮತ್ತು ಬಳಪ. ನಿನ್ನ ಐಡಿಯಾ ಚೆನ್ನಾಗಿದೆ ಕಣೆ ಅಂತ.
ಹೀಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ ಆಯಿತಾ. ಅದೇ ಟೈಮಲ್ಲಿ ನಮ್ಮ ಸೀನಿಯರ್ದು ಇನ್ನೇನು ಮುಗಿಯೋ ಟೈಮು. ಆ ಟೈಮಲ್ಲಿ ಜಪಾನೀಸ್ ಟೀಚರು, ಹೋಗ್ರಿ ನಿಮ್ಮ ಸೀನಿಯರ್ ಹತ್ರ ತಿಳ್ಕೊಳ್ಳಿ, ಎಕ್ಸಾಮ್ ಅವ್ರು ಅಟೆಂಡ್ ಮಾಡಿ ಬಂದಿದ್ದಾರೆ, ಯಾವ ಥರ ಇತ್ತು ಎಕ್ಸಾಮು ಎಲ್ಲ ತಿಳ್ಕೊಬರ್ರಿ ಅಂತ ಹೇಳಿದ್ರು. ನಾವು ಓಡಿದ್ವಿ, ಯಾವ ಥರ ಎಕ್ಸಾಮ್ ಇರುತ್ತೆ, ಹೆಂಗಿರುತ್ತೆ ಎಲ್ಲ ಕೇಳೋಕ್ಕೆ ತುಂಬ ಇಂಟ್ರೆಸ್ಟ್. ಅವಾಗ ಹೋಗಿ ನಮ್ಮ ಸೀನಿಯರ್ ಕೇಳಿದ್ವಿ, ಯಾವ ಥರ ಎಕ್ಸಾಮ್ ಬರೆದ್ರಿ, ಯಾವ ಥರ ಓದಬೇಕು, ಹೆಂಗೆ ಏನು ಅಂತ ಎಲ್ಲ ಕೇಳಿದ್ವಿ. ಅವರು ಏನು ಗೊತ್ತಾ, ಒಂದು ಪೇಪರ್ ಇತ್ತು ಟೆಸ್ಟಿನ ಥರನೇ. ಜಸ್ಟ್ ಹಿಂಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಆಯಿತಾ. ಇದು ನಂದು ಅಲ್ಸೋಕ್ ಕಂಪ್ನಿ, ನನ್ನ ಕಂಪ್ನಿದು. ಈ ಕಾಂಜಿ ಇದೆ ಅಲ್ಲ, ತಡೀರಿ, ಇಲ್ಲೊಂದು ಗೆರೆ ಇಲ್ದಿತ್ತಿನೂ ಕೊಡ್ತಾರೆ. ಅದರಲ್ಲಿ ನಾವು ಸರಿ ತಪ್ಪು ನೋಡಬೇಕು. ಒಂದು ಚೂರು ಈ ಗೆರೆ ಇದು ಎಲ್ಲ ಮಿಸ್ ಆಗಂಗಿಲ್ಲ, ಅಷ್ಟು ಕ್ಲೀನಾಗಿ ನೋಡ್ಕೊಳ್ಬೇಕು, ಓದ್ಕೊಬೇಕು, ಇಲ್ಲಾಂದರೆ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ನೀವೇ ನೋಡ್ರಿ, ಇಷ್ಟು ಸಿಕ್ಕಾಪಟ್ಟೆ ಇರತ್ತೆ ಕಾಂಜಿ, ನೆನ್ಪಿಟ್ಕೊಳಕ್ಕಾಗತ್ತಾ? ಆಮೇಲೆ ಏನು ಗೊತ್ತಾ, ಅಷ್ಟೇ ಅಲ್ಲ, ನಾವು ಅಂದ್ಕೊಂಡಿದ್ದು ಜಪಾನ್ ಲ್ಯಾಂಗ್ವೇಜ್ ಒಂದೇ ಎಕ್ಸಾಮು, ಅದೊಂದು ಎಕ್ಸಾಮ್ ಪಾಸಿದ್ರೆ ಆಯಿತು, ಪಾಸಾಗಿ ಹೋದಂಗೆ ಅಂತ ನಾವು ಅಂದ್ಕೊಂಡಿದ್ದು. ಏನಾಯಿತು ಗೊತ್ತಾ, ಎಷ್ಟು 3 ತಿಂಗಳು ಆದಮೇಲೆ ಹೇಳಿದ್ರು ಜಪಾನ್ ಲ್ಯಾಂಗ್ವೇಜ್ ಒಂದು ಎಕ್ಸಾಮ್ ಇರುತ್ತೆ, ನರ್ಸಿಂಗ್ ಎಕ್ಸಾಮು ಜಪಾನ್ ಲ್ಯಾಂಗ್ವೇಜಲ್ಲಿ, ನರ್ಸಿಂಗ್ ಎಕ್ಸಾಮೇ ಜಪಾನ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಂಡು ನಾವು ಬರೀಬೇಕು. 2 ಎಕ್ಸಾಮ್ ಆಯಿತಾ. ಇನ್ನೊಂದು ಇಂಗ್ಲೀಷಲ್ಲಿ ಇರುತ್ತೆ ಎಕ್ಸಾಮು ಆಯಿತಾ. ಇದು ಒಂದು ಇಂಗ್ಲೀಷಲ್ಲಿ, ಒಂದು ಜಪಾನ್ ಲ್ಯಾಂಗ್ವೇಜಲ್ಲಿ, 2 ನರ್ಸಿಂಗ್ ಎಕ್ಸಾಮು, ಇನ್ನೊಂದು ಜಪಾನ್ ಲ್ಯಾಂಗ್ವೇಜ್ ಎಕ್ಸಾಮು, 3 ಎಕ್ಸಾಮ್ ಅಂತ ಹೇಳಿದ್ರು. ಎಷ್ಟು ಭಯ ಶುರುವಾಗಬೇಕು. ನಾನಂತೂ ಇನ್ಸ್ಟಂತೂ ಯೂಸೇ ಮಾಡಿಲ್ಲ 1 ವರ್ಷ, ನಿಜವಾಗ್ಲೂ ತೆಗೆದು ಮೂಲೆನೇ ಇಟ್ಬಿಟ್ಟೆ, ಮೊಬೈಲ್ ಬೇಡ ಬೇಡ ಅಂತ. ನನ್ನ ಮನೇಲೂ ಅಷ್ಟೇ, ನಾವು ಅಮ್ಮ ಯಾರೂ ತೊಂದರೆ ಕೊಡ್ತಿರ್ಲಿಲ್ಲ, ಓದ್ಕೊ ನೀನು ಫೋನ್ ಮಾಡ್ದಿದ್ರು ಪರವಾಗಿಲ್ಲ ಓದ್ಕೊ ಅಂತ. ಯಾಕೆಂದರೆ 3.5 ಲಕ್ಷ ಮಾತ್ರ ಒಂದೊಂದರೆ ಜಪಾನೀಸ್ ಟೀಚರ್ ಮಾತ್ರ ದೇವ್ರ ಥರ ಹೇಳ್ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ನಿಧಾನ, ಒಂದು ಮಾತು ಬೈದೇನೆ, ಅರ್ಥ ಆಗಿಲ್ಲ ಅಂದರೆ 10 ಸಲ ಕೇಳ್ರಿ, 1000 ಸಲ ಕೇಳ್ರಿ, ಏನೋ ಒಂದು ಸಿಟ್ಟು ಮಾಡ್ದೈತಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನನಗಂತೂ ಭಾಳ ಖುಷಿ ಆಯಿತು ನಿಜವಾಗ್ಲೂ. ನಾನೇನೋ ಪುಣ್ಯ ಮಾಡಿದ್ದೀನಿ ಅವ್ರ ಹತ್ರ ನಾನು ಕಲಿಯೋಕ್ಕೆ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತು. ತುಂಬ ಸ್ಟೋರಿ ಇದೆ, ಬಟ್ ಹೇಳೋಕ್ಕೆ ಹೋದರೆ ವಿಡಿಯೋ ಲಾಂಗ್ ವಿಡಿಯೋ ಆಗಿಬಿಡುತ್ತೆ, ಸಾಕು. ಆಮೇಲೆ ಎಕ್ಸಾಮ್ 6 ಮಂತ್ ಟ್ರೈನಿಂಗ್ ಮುಗಿಸ್ಬಿಟ್ಟೆ. ಓಕೆ, ಇನ್ನೂ ಇದೆ, ಮತ್ತು ಹೇಳ್ತಾ ಕೂತ್ಕೊಂಡ್ರೆ 1 ದಿನ ಬೇಕು. ಆಮೇಲೆ ಡೆಲ್ಲಿಲಿ ಎಕ್ಸಾಮು ಒಂದೇ ದಿನ 3 ಎಕ್ಸಾಮ್ ಇತ್ತು. 3 ಎಕ್ಸಾಮು ಅಲ್ಲೇ, ಬೆಳಗ್ಗೆ 2, ಮಧ್ಯಾಹ್ನ ಮೇಲೆ 1 ಹಂಗಿತ್ತು ಅನ್ಸುತ್ತೆ. ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಯ್ತು. ಒಂದು ಪೆಂಡೆಂಟ್, ಈ ಸರದಲ್ಲಿ ಈ ಥರ ಇಲ್ಲೆಲ್ಲ ಈ ಥರ ಪೆಂಡೆಂಟ್ ಇದ್ರೆ ಅದ್ರ ಒಳಗಡೆನೂ ಎಲ್ಲ ನೋಡಿ ಚೆಕ್ ಮಾಡಿ ಕಳಿಸಿದ್ರು. ಆಮೇಲೆ ಇದು ಶರ್ಟಲ್ಲಿ ಹಾಕ್ತಾರೆ, ಮೇಲೆಲ್ಲ ಶರ್ಟು ಇದೆಲ್ಲ ಕಾಲರೆಲ್ಲ ನೋಡಿ, ಆಮೇಲೆ ಇದು ಕೂದಲು ಒಳಗಡೆ ನಾನು ಇಟ್ಕೊಂಡಿದ್ದಾರೆ, ಎಲ್ಲ ಫುಲ್ ಸ್ಕ್ಯಾನು. ಒಳಗಡೆ ಹೋಗ್ಬೇಕಾದ್ರೆ ಏನೇನು ನಾನು ಏನು ಮಾಡಿದೆ ಗೊತ್ತು, ದೇವಸ್ಥಾನದ ಪ್ರಸಾದ ಒಂದು ತಗೊಂಡೋಗಿದ್ದೆ, ಪಾಸಾಗಂಗೆ ಮಾಡಪ್ಪ ಅಂತ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಣ ಅಂತ. ಆಮೇಲೆ ಅವ್ರು ಚೆಕ್ ಮಾಡಿದ್ರೆ ಆ ಪ್ರಸಾದ ತೆಗೆದು ಬ್ಯಾಗಲ್ಲಿ ಇಟ್ಟು ಹೋದೆ. ಎಕ್ಸಾಮ್ ಹೋದ್ವಲ್ಲ, ಅಲ್ಲಿ 2 ಎಕ್ಸಾಮ್, ಬೆಳಗ್ಗೆ ಫಸ್ಟು ಇಂಗ್ಲೀಷ್ ಎಕ್ಸಾಮ್, ನರ್ಸಿಂಗ್ ಎಕ್ಸಾಮ್ ಮುಗೀತು, ಅದರಲ್ಲಿ ಪಾಸ್ ಆಯಿತು. ಅದಾದಮೇಲೆ ನರ್ಸಿಂಗ್ ಎಕ್ಸಾಮು ಜಪಾನ್ ಲ್ಯಾಂಗ್ವೇಜಲ್ಲಿ, ಅದು ಪಾಸ್ ಆಯಿತು. ತುಂಬ ಅಂದರೆ ತುಂಬ ಖುಷಿ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಜಪಾನ್ ಲ್ಯಾಂಗ್ವೇಜ್ ಎಕ್ಸಾಮ್ 1 ಉಳಿತಲ್ಲ ಬಿಡು, ಇವೆರಡು ಪಾಸ್ ಆಗಿದ್ದಾವೆ. ಅದು ಫೇಲ್ ಆದ್ರೂ ಇನ್ನೊಂದ್ಸಲ ಬರಿತೀನಿ, ನನಗೆ ಏನು ತೊಂದರೆ, 2 ಪಾಸ್ ಆಯ್ತಲ್ಲ ಅಂತ ಅದೊಂಥರ ಖುಷಿ, ಲೇಸಿ ಆಗ್ಬಿಡ್ತು. ಆಮೇಲೆ ಅಟೆಂಡ್ ಮಾಡಿದೆ. ನಾನು ಒಂಥರ ಟೆನ್ಷನ್ ಮಾಡಿಕೊಂಡು, ಟೈಮು 2 ಸೆಕೆಂಡ್ ಅಂತ ಇತ್ತು, 2 ಸೆಕೆಂಡ್ ಇರೋದನ್ನ 2 ನಿಮಿಷ ಅಂತ ಅಂದ್ಕೊಂಡು ಸಬ್ಮಿಟೇ ಮಾಡಿಲ್ಲ. 2 ನಿಮಿಷ ಇದೆಲ್ಲ ಹೌದಾ ತಪ್ಪ ಸರಿನಾ ಅಂತ ಆಪ್ಷನ್ ನೋಡ್ತಾ ಇದ್ದೆ, ಅಷ್ಟೊತ್ತಿಗೆ ಟೈಮ್ ಅಪ್ ಆಯಿತು. 195 ಮಾರ್ಕ್ಸು ಫಸ್ಟ್ ಎಕ್ಸಾಮಲ್ಲಿ, ಅದೇ ಫೇಲ್ ಆಯಿತು. ಅಂದರೆ 200 ಮಾರ್ಕ್ಸ್ ಬೇರ್ಬೇಕು, 5 ಮಾರ್ಕ್ಸ್ ಕಡಿಮೆ ಆಯ್ತಲ್ಲ, ಫೇಲ್ ಆಯಿತು. ಆಮೇಲೆ ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಅಷ್ಟು ಬೇಜಾರಾಗಿಲ್ಲ, ಹೊರಗಡೆ ಬಂದೆ. ಆ ಶಾಕ್, ನಾನಿನ್ನೂ ಪಾಸ್ ಆಗಿದ್ದೀನಿ, ಇನ್ನೂ ಫೇಲ್ ಆಗಿಲ್ಲ ಅನ್ಸುತ್ತೆ, ಪಾಸ್ ಆಗಿದ್ದೀನಿ ಅಂತಲೇ ನನ್ನ ಮನಸ್ಸಲ್ಲಿ. ಸ್ವಲ್ಪ ಹೊತ್ತು ಆದಮೇಲೆ ಓ ಇಲ್ಲ ಫೇಲ್ ಆಗಿದ್ದೀನಿ ಅಂತ ಮನಸ್ಸಿಗೆ ಆಮೇಲೆ ಬಂತು. ಏನು ಗೊತ್ತಾ, ನಾವು ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗಿದ್ವಿ ಡೆಲ್ಲಿಗೆ. ಆಮೇಲೆ ಮತ್ತೆ ಇಂಡಿಯಾಗೆ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಹೋಗೋದಂತ, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋದಲ್ಲ, ಎಲ್ಲರೂ ಖುಷಿಲಿದ್ರು. ನಂದು ಫೇಲ್ ಆಗಿದೆಲ್ಲ ಎಕ್ಸಾಮು, ಅದಕ್ಕೆ ನನಗೆ ಆ ಖುಷಿನೇ ಇಲ್ಲ. ಆ ಫ್ಲೈಟ್ ಆದ್ರೆ ಏನು, ನಂದು ಎಕ್ಸಾಮೇ ಫೇಲ್ ಆಯ್ತಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಹತ್ಕೊಂತ ಕೂತ್ಕೊಂಡಿದ್ದೆ. ಮನೆಗೆ ಫೋನ್ ಮಾಡಿದೆ ನನ್ನ ತಂಗಿಗೆ, ಫೋನ್ ಮಾಡಿ ಹತ್ಕೊಂತ ಒಂದು ಎಕ್ಸಾಮ್ ಅಂದರೆ 195 ಬಂತು, 200 ಮಾರ್ಕ್ಸ್ ಆದರೂ ಬರಲೇಬೇಕು, 250ಕ್ಕೆ 5 ಮಾರ್ಕ್ಸಲ್ಲಿ ಹೋಯ್ತು ನಂದು, ಫೇಲ್ ಆಯಿತು ಅಂತ ಹತ್ಕೊಂತ ಫೋನ್ ಮಾಡಿದೆ.
ಆಮೇಲೆ ಅವಳು ನನ್ನ ತಂಗಿ ಏನು ಅಂದಿಲ್ಲ, ಬೈದು ಇಲ್ಲ, ಏನೂ ಇಲ್ಲ, ನಗಾಡ್ತಿದ್ದೆ ಅವಳು ಜೋರಾಗಿ. ಯಾಕೆ ಅಂದರೆ 195 ತೆಗ್ದಿದ್ಯಾ, ನೆಕ್ಸ್ಟ್ ಟೈಮ್ ಬರೆದ್ರೆ ನೀನು ಪಾಸೆ, ನೀನು ಯಾಕೆ ಟೆನ್ಷನ್ ಮಾಡ್ಕೊಂತ ಅಳ್ಬೇಡ, ನಗಾಡು ಅಂತ ಫುಲ್ ಹ್ಯಾಪಿ. 2 ಪಾಸ್ ಆಗಿದ್ಯಲ್ಲ ನೀನು, 2 ಪಾಸ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. 2 ಪಾಸ್ ಆಗಿದೆ ಅಂತ ಖುಷಿ ಪಡು, ಏನು ಟೆನ್ಷನ್ ಮಾಡ್ಕೊಂಬೇಡ ಅಂತ. ಆಮೇಲೆ ಎಲ್ಲ ಸಮಾಧಾನ ಮಾಡಿದ್ರು, ಇಬ್ಬರು ತಂಗಿಯರು, ತಮ್ಮ, ಅಮ್ಮ ಎಲ್ಲರೂ ಸಮಾಧಾನ ಮಾಡಿದ್ರು. ಅವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ, ಸುಮ್ಮನಾದೆ. ಅದಾದಮೇಲೆ 1.5 ತಿಂಗಳು 2 ತಿಂಗಳೇನೋ ನಮಗೆ ಸಪ್ರೇಟ್ ಕ್ಲಾಸ್ ತೊಗೊಂಡ್ರು. ಆಮೇಲೆ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದೆ, ಪಾಸಾಯಿತು. 2ನೇ ಸಲ ಪಾಸಾಯಿತು. ಆಮೇಲೆ ಫುಲ್ಲು ನನಗೆ ಗೊತ್ತಿತ್ತು ಪಾಸ್ ಆಗತ್ತೆ, ನಾನು ಬೇಕಂತ ಮಾಡ್ಕೊಂಡಿದ್ದಲ್ಲ. ನನಗೇನು ಅವಾಗೇನು ಪಾಸ್ ಆದಾಗೇನು ಅಷ್ಟು ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ವೀಸಾ ಪ್ರೊಸೆಸ್ಸಿಗೆ 3.5 ತಿಂಗಳು ತೊಗೊಂಡ್ರು ನಮಗೆ ಟೈಮು. ನಾನು ಅಷ್ಟು 3.5 ತಿಂಗಳು ಮನೇಲೇ ಇದ್ದೆ, ಮನೆಯಲ್ಲೇ ಅದು ಇದು ಕೆಲಸ ಮಾಡ್ಕೊಂಡು ಮನೇಲೇ ಇದ್ದೆ. ಆಮೇಲೆ ಫೆಬ್ರವರಿ 12ಗೆ ಜಪಾನಿಗೆ ಬಂದೆ. ನಾನು ಇದನ್ನು ಸಿಂಪಲಾಗಿ ಹೇಳಿದ್ದೀನಿ, ಸ್ಟೋರಿ ಸಿಕ್ಕಾಪಟ್ಟೆ ಜಾಸ್ತಿ ಇರೋದನ್ನು ಶಾರ್ಟ್ ಕಟ್ಟಾಗಿ ಹೇಳಿದ್ದೀನಿ. ಹೀಗೆ ಬಂದಿದ್ದು ಜಪಾನಿಗೆ ನಾನು, ಆಯಿತಾ.